ಹೂವಿನ ಗಿಡಗಳು ಚೆನ್ನಾಗಿ ಬೆಳಿಬೇಕು ಮತ್ತು ಹೂವಿನ ಗಿಡಗಳು ತುಂಬ ಹೂಗಳು ಚೆನ್ನಾಗಿ ಬಿಡಬೇಕು ಅಂತ ಎಲ್ಲರಿಗೂ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಏನೆಲ್ಲ ನಾವು ಟ್ರೈ ಮಾಡ್ತಾ ಇರ್ತೀವಿ ಪ್ರತಿನಿತ್ಯ. ಈ ಥರ ವೇಸ್ಟು ಮನೇಲೇ ಇರೋ ಅಂಥ ವಸ್ತುಗಳನ್ನ ಬಳಸ್ಕೊಂಡು ಬಿಸಾಡೋ ಬದಲು ಅದರಿಂದ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಹೂವಿನ ಗಿಡಗಳು ಚೆನ್ನಾಗಿ ಬೆಳಿತವೆ. ಅದರಲ್ಲೂ ಎಕ್ಸ್ಪೆಷಲಿ ಚಳಿಗಾಲದಲ್ಲಿ ಹೂವು ಬಿಡೋದು ಕಡಿಮೆ. ಅಂಥ ಟೈಮಲ್ಲಿ ಈ ಥರ ವಾರಕ್ಕೆ 15 ದಿನಕ್ಕೆ ಒಮ್ಮೆ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಹೂವಿನ ಗಿಡಗಳು ಚೆನ್ನಾಗಿ ಹೂವು ಬಿಡ್ತವೆ. ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು RPSL ಫ್ಯಾಮಿಲಿ. ನಾನಿಲ್ಲಿ 2 ಡೇಸ್ದು ಮಾತ್ರ ಕಲೆಕ್ಟ್ ಮಾಡಿದ್ದೀನಿ. ಅದನ್ನು ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪಿಂಕ್ ಕಲರಲ್ಲಿ ಇದೆ ಲಿಕ್ವಿಡ್ಡು. ನಾನು ಇದು 2 ದಿನದ ಏನು ವೇಸ್ಟು ಬಿಸಾಡ್ತೀವಲ್ಲ ಅದರಿಂದ ನಾನು ಈ ಥರ ಲಿಕ್ವಿಡ್ ಮಾಡಿ ಹಾಕಿದ್ದೀನಿ. ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಕಾಳುಗಳು, ಬೇಳೆಕಾಳುಗಳ ರಸಗಳು ಈ ಥರ ಎಲ್ಲ ಸೇರಿಸಿ ನಾನು ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದು ಹಣ್ಣಿನ ಸಿಪ್ಪೆಗಳು, ಡ್ರ್ಯಾಗನ್ದು, ದಾಳಿಂಬೆ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಇವನ್ನ ಸೇರಿಸಿ ಒಂದು ಬಕೆಟಿಗೆ ಹಾಕಿದ್ದೀನಿ. ಅದಕ್ಕಿಂತ ಮುಂಚೆ ಬಾಳೆಹಣ್ಣು ಸಿಪ್ಪೆ ಕಟ್ ಮಾಡಿ ಒಂದು ಹಾಲಿನ ಪಾತ್ರೆ, ಅಂದರೆ ಹಾಲು ಖಾಲಿ ಆಗಿತ್ತಲ್ಲ ಅಂಥ ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಹಾಕಿಟ್ಟಿದ್ದೆ. ಅದು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಬಕೆಟಿಗೆ ಹಾಕಿ ಇಟ್ಟಿದ್ನಲ್ಲ ಹಣ್ಣಿನ ಸಿಪ್ಪೆ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಮಗ್ಗಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಅಲಸಂದೆ ಕಾಳು ನೆನೆಸಿಕ್ಕಿದ್ದೆ, ಅದು ಕೂಡ ರಸ ಇಲ್ಲೇ ಹಾಕ್ಕೊತಾ ಇದ್ದೀನಿ ನಾನು. ಉದ್ದಿನಬೇಳೆ ನೆನೆಸಿಟ್ಟಿದ್ದೆ, ಅದ್ರದ್ದು ರಸ ಇಲ್ಲೇ ಹಾಕ್ಕೊಂಡಿದ್ದೀನಿ ನಾನು. ವಿಡಿಯೋ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಅದನ್ನ ಸ್ಕಿಪ್ ಮಾಡಿದ್ದೀನಿ. ಮತ್ತು ತರಕಾರಿ ಸಿಪ್ಪೆಗಳು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗೆಡ್ಡೆ ಸಿಪ್ಪೆ ಈ ಥರ ಎಲ್ಲದನ್ನು ನಾನು ಹಾಕಿ ಮಿಕ್ಸ್ ಮಾಡಿದ್ದೀನಿ. 2 ಡೇಸ್ದು ಏನು ಸಿಕ್ಕಿರೋದೆಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಥರ ಲಿಕ್ವಿಡ್ ಮಾಡಿದ್ದೀನಿ. ಈ ಥರ ನೋಡಿ ಎಲ್ಲದೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ ನೋಡಿ, ಪಿಂಕ್ ಕಲರು ನೋಡೋಕ್ಕೆ. ಇದು 2 ಡೇಸ್ದು ಮಾತ್ರನೇ, ಏಕೆಂದರೆ ಜಾಸ್ತಿ ದಿನ ಆದರೆ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಇದು 2 ಡೇಸ್ದಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ. 2 ದಿನಕ್ಕೆ ಮಾತ್ರನೇ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಡ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನು ಎಲ್ಲ ಒಂದು ಟ್ರೇಗೆ ಇಟ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಟ್ರೇಯಲ್ಲಿ ಇಟ್ಕೊಂಡು ಇದು ಕೂಡ ಒಣಗಿಸಿ ನಾನು ಗಿಡಗಳಿಗೆ ಹಾಕ್ತೀನಿ. ಅದು ಕೂಡ ನಾನಿಲ್ಲಿ ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಈ ಥರ ಎಲ್ಲದನ್ನು ತೆಗೆದು ಇಟ್ಕೊಂಡು ಲಿಕ್ವಿಡ್ ಮಾತ್ರನೇ ಹಾಕ್ತಾ ಇದ್ದೀನಿ ನಾನು ಗಿಡಗಳಿಗೆ. ಈ ಥರ ಇದನ್ನು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಗೊಬ್ಬರ ಥರ ಹಾಕ್ಕೊಬೋದು ನೀವು ಗಿಡಗಳಿಗೆ. ನೋಡಿ, ಇಲ್ಲಿ ಆಲೂಗೆಡ್ಡೆ ಸಿಪ್ಪೆ, ಶುಂಠಿದು ಎಲ್ಲದನ್ನು ಹಾಕಿ ನಾನಿಲ್ಲಿ ಲಿಕ್ವಿಡ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಗಿಡಗಳಿಗೆ ಹಾಕೋದ್ರಿಂದ ಹೂಗಳು ಚೆನ್ನಾಗಿ ಬಿಡ್ತವೆ. ಗಿಡನೂ ಹೆಲ್ತಿಯಾಗಿ ಇರುತ್ತೆ. ವಾರಕ್ಕೆ ಇಲ್ಲ 15 ದಿನಕ್ಕೆ ಒಂದು ಸಲ ಈ ಥರ ಲಿಕ್ವಿಡ್ ಮಾಡಿ ಹಾಕಿ. ನಾನು ಇದು ಸಂಜೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಪೂಜೆಗೆ ಹೂವು ಎಲ್ಲ ಹರ್ಕೊಂಡು ಮುಟ್ಟಿಸಿದ್ದೀನಿ. ಈ ಥರ ನೋಡಿ, ತುಂಬಾ ಚೆನ್ನಾಗಿ ಗಿಡ ಹೆಲ್ದಿಯಾಗಿರ್ತವೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಗಿಡಗಳು ಹೆಲ್ದಿಯಾಗಿ ಬೆಳೀತವೆ. ವಾರಕ್ಕೆ ಅಥವಾ ವಾರಕ್ಕಾಗಿಲ್ಲ ಅಂದರೆ 15 ದಿನ, ತಿಂಗಳಿಗೆ ಒಮ್ಮೊಮ್ಮೆ ಈ ಥರ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬೆಳೀತವೆ ಗಿಡಗಳು. ಓಕೆ, ಎಲ್ಲರೂ ನೋಡಿ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.